ಆಸ್ಪತ್ರೆಯಿಂದ ಅಜಿತ್ ಪವಾರ್ ಪಾರ್ಥಿವ ಶರೀರ ಸ್ಥಳಾಂತರ. ಬಾರಾಮತಿಯ ಕಾಟೇವಾಡಿ ಗ್ರಾಮದತ್ತ ಪಾರ್ಥಿವ ಶರೀರ. ಅಜಿತ್ ಪವಾರ್ ಸ್ವಗ್ರಾಮ ಬಾರಾಮತಿಯಲ್ಲಿ ಇದೀಗ ನೀರವ ಮೌನ ಆವರಿಸಿಕೊಂಡಿದೆ. ಕಾಟೇವಾಡಿಯ ತೋಟದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆ ಮಾಡಲಾಗಿದೆ. 1 ಗಂಟೆಗಳ ಕಾಲ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಇರಿಸಲಾಗುತ್ತೆ. ಬಳಿಕ ವಿದ್ಯಾವಿಕಾಸ ಪ್ರತಿಷ್ಠಾನದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ವಿದ್ಯಾವಿಕಾಸ ಪ್ರತಿಷ್ಠಾನ ಸ್ಥಳದಲ್ಲಿ ಇಂದು ಅಂತ್ಯಕ್ರಿಯೆ ನೆರವೇರಲಿದೆ. ಪ್ರಧಾನಿ ಮೋದಿ, ಅಮಿತ್ ಶಾ ಆಗಮಿಸುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಸೊ ಇವತ್ತು ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರ ತೋಟದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಅಂತ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಈ ಅಂತಿಮ ವಿಧಿವಿಧಾನಕ್ಕೂ ಕೂಡ ಅವರ ಕುಟುಂಬಸ್ಥರು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅಂದರೆ ಹೀಗೆ ಆಗಬೇಕು ಅನ್ನೋದು, ಇದೇ ಜಾಗದಲ್ಲಿ ಆಗಬೇಕು ಅನ್ನೋದು ಇರುತ್ತಲ್ಲ. ಸೊ ಅವರ ಕಾಟೇವಾಡಿ ಗ್ರಾಮದತ್ತ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗಿದೆ. ಅಜಿತ್ ಪವಾರ್ ಅವರ ಸ್ವಗ್ರಾಮ. ನೀರವ ಮೌನ ಸಹಜವಾಗಿ. ಆ ಊರಿನ ಮಗ, ಆ ಊರಿನ ನಾಯಕ, ಆ ಊರಿನ ಹಿರಿಯ ಅಂತ ಕರೆಸ್ಕೊಳ್ತಾ ಇದ್ರು. ಎಂಥವ್ರಿಗಾದ್ರೂ ಅದೊಂದು ಹೆಮ್ಮೆ ಇರುತ್ತಲ್ಲ, ಅವ್ರು ನಮ್ಮೂರವರು ಅನ್ನೋದೊಂದು. ಈ ಥರದೊಂದು ಸಾವು ಸಂಭವಿಸುತ್ತೆ ಅಂತ ಅಂದಾಗ ಸಹಜವಾಗಿ ಬೇಸರ. ಇಷ್ಟು ದಿನ ನಮ್ಮೂರಿಗೇನೋ ಬೇಕು ಅಥವಾ ನಮ್ಮೂರಲ್ಲೇನೋ ಆಗಬೇಕು ಅಂತ ಅಂದಾಗ ನಮ್ಗೆ ಅವ್ರು ಇದ್ದಾರೆ ಅನ್ನೋ ಥರದ್ದು. ಇಲ್ಲ, ಅವ್ರಿಗೊಂದು ಫೋನ್ ಮಾಡಿದ್ರೆ ಸಾಕು ಎಲ್ಲ ಸರಿ ಹೋಗುತ್ತೆ, ಅಥವಾ ಅವ್ರು ಇದ್ದರೆ ಸಾಕು ಸರಿ ಹೋಗುತ್ತೆ, ಅವ್ರಿಗೆ ಹೇಳಿದ್ರೆ ಸಾಕು ಸರಿ ಹೋಗುತ್ತೆ ಅಂತ. ಅವರೇ ಇರಲ್ಲ ಅಥವಾ ಅವರೇ ಇಲ್ಲ ಅಂತ ಅಂದಾಗ ಅದೊಂದು ಬೇಸರ, ಕಣ್ಣೀರು, ನೋವು. ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇದೀಗ ಅವರ ಸ್ವಗ್ರಾಮದತ್ತ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ನೀನು ಕೆಲವೇ ಹೊತ್ತಿನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅಂತ ಇಡಲಾಗತ್ತೆ. ಅನೇಕ ಮಂದಿ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಎಲ್ಲರೂ ಕೂಡ ಆಗಮಿಸಲಿದ್ದಾರೆ. ಈ ಒಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಂತ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. NCPಯ ನಾಯಕನ ಈ ಒಂದು ಅಗಲಿಕೆ ಅವರ ಕುಟುಂಬಸ್ಥರಿಗೆ ಮತ್ತು NCPಯ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇರುವಂಥದ್ದು. ಮುಂದೆ ಏನು, ನಮ್ಮ ಕತೆಗೇನು, ಏನಾಗತ್ತೆ, ಹೇಗೆ ಸಾಧ್ಯ ಅಂತ. ಒಮ್ಮೊಮ್ಮೆ ಹೇಗಾಗ್ಬಿಡುತ್ತೆ ಅಂತಂದರೆ ಡಿಪೆಂಡ್ ಆಗೋದು ಅಂತಾರಲ್ಲ, ಆ ರೀತಿಯಾಗಿ ಈಗ ಆ ಪಕ್ಷದ ನಾಯಕ, ಆ ಪಕ್ಷದ ಮುಖ್ಯಸ್ಥ ಅವ್ರ ಮೇಲೆ ಕಂಪ್ಲೀಟಾಗಿ ಅವಲಂಬನೆ ಆಗಿರ್ತಾರೆ. ಪ್ರತಿಯೊಂದು ನಿರ್ಧಾರಗಳು, ಪ್ರತಿಯೊಂದು ಮಾತುಗಳು ಎಲ್ಲವೂ ಸಡನ್ನಾಗಿ ಸ್ಟಾಪ್ ಆಯಿತು ಅಂತಂದಾಗ ಅತಂತ್ರ ಪರಿಸ್ಥಿತಿ. ಎಲ್ಲಿ ಹೋಗೋದು, ಏನು ಮಾಡೋದು, ಯಾರನ್ನು ಕೇಳೋದು, ಯಾರ ಹತ್ರ ಹೇಳೋದು ಅನ್ನೋದೊಂದು ಪರಿಸ್ಥಿತಿ ಇರುತ್ತಲ್ಲ. ಅನಾಥ ಭಾವ ಅಂತಾರಲ್ಲ, ಅಯ್ಯೋ ನಮ್ಗೆ ಯಾರೂ ಇಲ್ಲ, ನಾವೇನು ಮಾಡೋದು, ಯಾರ ಹತ್ರ ಹೇಳ್ಕೊಳ್ಳೋದು ಅಂತ. ಆ ಥರದ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇದೀಗ NCP ಇರುವಂಥದ್ದು. ಸೊ NCPಯ ಪ್ರತಿಯೊಬ್ಬರಿಗೂ ಕೂಡ, ಶಾಸಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇದೊಂದು ತುಂಬಲಾರದ ನಷ್ಟ, ಲಾಸ್, ಹೆವಿ ಲಾಸ್ ಅಂತಾರಲ್ಲ ಆ ಥರ.